ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ ಮನೆ ದೀಪನೇ ಆಗೋಯ್ತು ನಮ್ಮ ಮಗನ್ ತರ ಮಗನೇ ಹೊಟ್ಟದ ಭಗವಂತನ ಕರುಣೆ ಇಲ್ಲ ಸರ್. ಭಗವಂತ ಅನ್ನೋದು ಎಲ್ಲಿದ್ದಾರೆ ಸರ್? ದೂರಾದರೆ ಹೋದರೆ ಬೆಳಕಾಗದು ಜನಕ್ಕೆ. ತೊಟ್ಟಿಲು ತೂಗೋಳಿಗೆ ಚಕ್ರವ ಕಟ್ಟೋದೇಗೆ ಓದಡೋ ಕಂದ ನಮ್ಮವ್ವನೂ ನನ್ ಬುಟ್ಟಿ ಇರಕ್ಕಿಲ್ಲ. ಅಲ್ಲಿ ಮಲಗಿರೋದು ಮನುಷ್ಯ ಅಲ್ಲ ಸರ್, ಮನುಷ್ಯತ್ವ. ಚಕ್ರವ ಕಟ್ಟೋದೇಗೆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಗ್ಯಾರಂಟಿ 100ಕ್ಕೆ 100 ಭಾಗ ಕಡಪರ ಕಿಂಗ್ ಚಿಕ್ಕಜಂಬೂರ್ ಹೆಸರು ಉಳಿಸುತ್ತೆ, ಟಕ್ಕರ್ ಕೊಡುತ್ತೆ. ಪ್ರೇಜ್ ಕೊಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಒಟ್ಟು ನಾವು ಅಲ್ಲಿ ನಮ್ಮ ಎತ್ತು ಪಾಸ್ ಆಗಬೇಕು, ಈ ಸೆಕೆಂಡಲ್ಲಿ ಹೋಗ್ಬೇಕು, ಜನರ ಅಭಿಪ್ರಾಯಗಳ ಗಳಿಸ್ಬೇಕು, ನಮ್ಮ ಹುಡುಗರನ್ನ ಖುಷಿ ತುಂಬಿಸ್ಬೇಕು. ಇದು ನಮ್ಮ ಜಂಬೂರ್ ಹೈ ಬಡ್ಜೆಟ್ ಹೋರಿ. ಇದು ಹೈ ಬಡ್ಜೆಟ್ ಹೋರಿ. ಫಸ್ಟ್ PP ಹೊತ್ತು ಜಂಬೂರಲ್ಲೇ PP ಹೊತ್ತ ಹೋರಿ ಅಂತ ಅಂದ್ರೆ ಕಡಪರ ಕಿಂಗ್ ಅಂತ. ವರ್ಷ ತುಂಬಾ ಹಬ್ಬ ಮಾಡೋಣ ಅಂತ ಒಂದು ಕನಸು ಐತಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೋರಿ ಸಂದರ್ಶನ. ಚಿಕ್ಕಜಂಬೂರಿನ ಹೋರಿಗಳು. ಇಲ್ಲಿ ಒಂದು ಹೋರಿಗೆ ಅಂತ ಬಂದ್ವಿ. ಇಲ್ಲಿ ನಿಂತಾಗಲೇ 3 ಹೋರಿಗಳಿದ್ದಾವೆ. ಒಂದು ನಮ್ಮ ಶಿಕಾರಿಪುರ ತಾಲೂಕಿಂದ ಒಂದು ಹೋರಿ PP ಹೋರಿ. ಬಕ್ಕ ಹೋರಿ ಏನು ಕೇಳಬೇಕು ಅದು ಯಾವ ಕ್ವಶನ್ ಇದು ಕೇಳಲ್ಲ. PP ಹೋರಿ ಹೇಗೆ ಹಬ್ಬ ಮಾಡಬೇಕು, ಏನಕ್ಕೆ ಕಟ್ಟಿದ್ದಾರೆ, ಅಥವಾ ಏನಕ್ಕೆ ಇವ್ರು ಸಾಕ್ತಿದಾರೋ, ಅಥವಾ ಆ ಹೋರಿನ ಇವರು ಮೇಯಿಸ್ತಿದಾರೋ, ಅಥವಾ ಹಬ್ಬಕ್ಕೋಸ್ಕರ ಇಲ್ಲಿ ಬಂದಿದೆಯೋ, ಅಥವಾ ಇವರೇ ತೊಗೊಂಡು ಮೇಯಿಸ್ತಿದಾರೋ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. PP ಹೋರಿ ಅಖಾಡಕ್ಕೆ ಏನು ಬೇಕು, ಅಖಾಡದಲ್ಲಿ PP ಹೋರಿ ಏನು ಮಾಡಬೇಕು, ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ತನ್ವೀರ್ ಖಾನ್. ತನ್ವೀರ್ ಖಾನ್. ಏನಕ್ಕೆ ಬೇಕು ಬ್ರದರ್ ಹೋರಿ? ಏನಕ್ಕೆ ಬೇಕು ಹೇಳಿ. ಹಬ್ಬ ಖುಷಿಗೆ ಕಟ್ಟಿವಿ ಸರ್. ಖುಷಿಗೆ ತುಂಬಾ ಜನ ಕಟ್ಟಿದ್ದಾರೆ. ಹಿಂಗೆ ಒಂದು ಹೆಸರು ಬೇರೆಯವರು ಈಗ ಖುಷಿ ಕಟ್ಟಿದ್ದಾರೆ, ತುಂಬಾ ಜನ ಖುಷಿ ಕಟ್ಟಿದ್ದಾರೆ. ಅದ್ರಲ್ಲಿ ಖುಷಿ ನೋಡ್ಬೋದಲ್ಲ, ನಂದು ಒಂದು ಅನ್ನೋದು ಯಾಕೆ ಇರ್ಲಿ ಅಂತ ಒಂದು ಹೆಸರು ಮಾಡಬೇಕು, ನಮ್ದು ಅಂತ ಒಂದು ಊರಿನ ಹೆಸರು ಬರಬೇಕು ಅಂತ ಕಟ್ತೀವಿ. ಹೋರಿ ಹಬ್ಬದಲ್ಲಿ ಹೋರಿ ಕಟ್ಟಿದವರೆಲ್ಲ ಹೆಸರು ಮಾಡ್ತಾರೆ ಅನ್ಕೊಳೋದು ಯಾಕೆ ಅಂತ? ಕನಸು ಸರ್, ಎಲ್ಲರ ಕಡೆಯಿಂದ ಸಾಧ್ಯ ಆಗೋದಿಲ್ಲ. ಎಲ್ಲ ಜನ ಬೆಂಬಲ ಕೊಟ್ರೆ ಹೆಸರು ಮಾಡಕ್ಕೆ ಸಾಧ್ಯ. ಈಗ ಹೋರಿ ಯಾವಾಗಿಂದ ಕಟ್ಟಿದ್ದೀರಾ ಈ ಹೋರಿನ ಪರ್ಟಿಕ್ಯುಲರ್ ಆಗಿ? ಇದು 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. ಹೋರಿ ಹೆಸರು ಕಡಪರ್ ಕಿಂಗ್ ಅದ್ರಲ್ಲೇ ಇದೆ. ಅದೇ. ಈ ಹೋರಿನ ಶಿಕಾರಿಪುರದಲ್ಲೂ ನೋಡಿದೀವಿ ನಾವು. ಹೌದೌದು. ಈಗ ಇದು ಶಿಕಾರಿಪುರದ್ದು ಅಥವಾ ಚಿಕ್ಕಜಂಬೂರಿಂದ ಹೋರಿ? ಮೊದ್ಲೇ ಶಿಕಾರಿಪುರ ಹೋರಿನೇ ಅಣ್ಣ ಇದು. ನಮ್ ರಾಕಿ ಬೈದ್ ಹೋರಿ, ಕಪ್ಪನಹಳ್ಳಿ ಆರೇಪಟ ಅಂತ. ಅಲ್ಲಿಂದ ಇದೆಲ್ಲ ನಾವೇ ಮುಗಿಸಿದ್ದು ರಾಕಿ ಅಣ್ಣಗೆ. ನಮ್ ಸಂಡದ್ ಪ್ರತಾಪಣ್ಣ ಅಂತ ಇದಾರ, ಅವ್ರ ಮನ್ಯಾಗ ಬಿಟ್ಟಿದ್ದು, ಅವ್ರ ಹತ್ರ ತಗೊಂಡು ಕೊನೆಗೆ ಅವ್ರ ಅಕ್ಕಿ ಮನೆ ಬಿದ್ದಿದ್ಮೇಲೆ ನಮ್ ರಾಕಿ ಅಣ್ಣಗೆ ಇದೆಲ್ಲ ಹೋರಿ ಒಯ್ ಅಣ್ಣ ನೀವು ಅಂದ್ರು. ಅವ್ರ ಪಾಪ ಅಡಿಕೆ ವ್ಯಾಪಾರದವ್ರು ಅವರು. ಈಗ ಎಲ್ಲಿ ಸಾಕ್ಬೇಕು ಅವ್ರು ತಗೊಂಡೋಗಿ, ಅವ್ರು ಇರೋದು ಶಿವಮೊಗ್ಗದಾಗೆ. ಒಂದು ದಿವಸ ನನ್ಗೆ ಫೋನ್ ಮಾಡಿದ್ರು, ತನ್ನು ಬೈ ಹಿಂಗಾತು ಹೋರಿ ಐತಲ್ಲ ಮಾರ್ಬಿಡೋಣ ಅಂದರು. ನಾನು ಒಂದೇ ಮಾತಂದೆ, ಅಣ್ಣ ಮಾರೋದು ಬೇಡ, ನಾನೇ ಸಾಕ್ತೇನೆ ಹೋರಿ, ನಾನೇ ಇಟ್ಕೊಂಡು ಸಾಕ್ತೇನೆ ಹೋರಿ ಅಂದರು. ತಗೊಂಡು ಬಂದು ಸಾಕ್ದೆ. 1 ವರ್ಷ ಬಕ್ಕದಾಗ ಹಬ್ಬ ಮಾಡಿದೆ. ಮುಂದಿನ ವರ್ಷ ಏನು ಮಾಡಿದೆ ಅಂದರೆ PP ನಮ್ಮ ರಾಕಿ ಅಣ್ಣ ಥರ ಇಲ್ಲ ಬೈ ಒಂದು PP ಹೋರಿ ಕಟ್ಟೋಣ ಅಂದರು. ದಾದಾ PP ಹೋರಿ ಕಟ್ಟೋದು ಬೇಡ, ಇದೇ ಹೋರಿ ಐತಲ್ಲ ಟ್ರೈ ಮಾಡೋಣ, PP ಹೊತ್ತರೆ ಯಾಕೆ ಹೊತ್ತಬೇಡ್ದು ಅಂತ ನಮ್ಗೆ ಗ್ಯಾರಂಟಿ ಇತ್ತು ಇದೇ ಹೋರಿ PP ಹೊರ್ತೈತಂತ. ಆಮೇಲೆ ಫಸ್ಟ್ ಹಬ್ಬನೇ PP ಹಾಕಿದ್ದೆ, ನಳ್ಳಿನ ಕಪ್ಪ. 2ನೇ ಪ್ರೇಜ್ ಆತು ಅಲ್ಲಿ. ಆ ನಂತರ ಆಯ್ತಲ್ಲ PP ಒಳಗೇನೆ ಹಬ್ಬ ಮಾಡಾಕತ್ತೀವಿ. ಈಗ ಬಕ್ಕ ಹೋರಿಲ್ ಹಬ್ಬ ನೋಡಿದೀರಾ ಇದನ್ನ? ಹೌದೌದು. PP ಯಾಕೆ ಕಟ್ಟಬೇಕು ಅಂತ ಈಗ ಅಲ್ಲೊಂದಿದೆ ಬಕ್ಕ ಎತ್ತಿದೆ, ಅದು ಹಬ್ಬ ಮಾಡ್ಕೊಂಡಿದೆ. ಅಣ್ಣ PP ಹೋರಿಗೆ ಒಂದು ಬೆಲೆ ಐತಿ. ಅಲ್ಲ, ಬಕ್ಕ ಹೋರಿಗೆ ಬೆಲೆ ಇಲ್ಲ ಅಂತ ಐತಿ, ಬೆಲೆ ಐತಿ, ಅದಕ್ಕೂ ಐತಿ. ನಮ್ಮ ಓನರಿಗೆ ಐತಲ್ಲ PP ಕಟ್ ಹಬ್ಬ ಮಾಡೋಣ ಅಂತ ಅವ್ರಿಗೆ ಒಂದು ಆಸೆ ಅಂತ. ಈಗ NTC ಮುತ್ತಣ್ಣ ಐತಲ್ಲ, ಅವ್ರ ಫ್ರೆಂಡೇ, ಅವ್ರ ಕಾಸು, ಅವರೇ ಮುತ್ತಣ್ಣನೇ ಹೋರಿ ಕೊಟ್ಟಿದ್ದು. ಮುತ್ತಣ್ಣ ಮನ್ಸನಾಗೆ ಒಂದು PP ಹೋರಿ ಕಟ್ಟಬೇಕು ನಮ್ಮ ರಾಕಿಗೆ ಅಂತ ಇತ್ತು. ಮುತ್ತಣ್ಣನು ಹೇಳಿದ್ದ ಒಂದು ಒಳ್ಳೆ ಹೋರಿ ತಗೊಂಡ್ ಬರೋಣ. ನಾನೇ ಹೇಳಿದೆ, ಮುತ್ತಣ್ಣ ಬೇಡ, ಇದೇ ಹೋರಿಗೆ ಕಟ್ ನೋಡೋಣ, ಆ ನಂತರ ಹೋರಿ ಇಲ್ಲ ಅಂದ್ರೆ ಆ ನಂತರ ತಗೊಂಡ್ ಬರೋಣ. ನಿಮ್ಮ ಪ್ರಕಾರ ಒಂದು ಹೋರಿ PP ಅಥವಾ ಬಕ್ಕ
ಎರಡು ಹೋರಿಗಳು ನಿಮ್ಮ ಪ್ರಕಾರ ಯಾವ ಹೋರಿಗಳು ತುಂಬಾ ಕೆಲಸ ಮಾಡ್ಬೋದು ಅಖಾಡದಲ್ಲಿ? ಬಕ್ಕ ಹೋರಿ. ಮತ್ತೆ ಪಿಪಿ ಯಾಕೆ ಫೇಮಸ್ ಆಗುತ್ತೆ ಅಂತ? ಒಂದು ಖುಷಿ. ಪಿಪಿ ಅಂದ್ರೆ ಒಂದು ದೊಡ್ಡ ಕ್ರೇಜ್ ಆಗಿತ್ತಲ್ಲ ಸರ್. ಈಗ ಮೊದ್ಲೇ ಖುಷಿ ಏನಕ್ಕೆ ಅಂತ ಏನೋ ಒಂದು ಕೊಟ್ಟಿರ್ಬೇಕಲ್ವಾ? ಪಿಪಿ ಹೋರಿ ಅಂತ ಅಂದ್ರೆ ಈಗ ಬಕ್ಕ ಹೋರಿಗಳು ಹೆಂಗೆ ಅಂದ್ರೆ ಜನ ಅದ್ರ ಮೈ ಮೇಲೆ ಬಿದ್ದಾಗ ತೆಗೆದು ಹೊಸಿಬೇಕು ಎತ್ತುಗಳು. ಸೊ ಅವಾಗ ಅದ್ರದ್ದು ಕಸು ನಮಗೆ ಗೊತ್ತಾಗುತ್ತೆ ಅಂತ. ಪಿಪಿ ಹೋರಿಗಳು ಮೈ ಮೇಲೆ ಬಿದ್ರೆ ಮ್ಯಾಕ್ಸಿಮಮ್ 100 ಜನ ಅಖಾಡದಲ್ಲಿ ನಿಂತ್ರೆ 99 ಜನನು ಹೇಳೋದು ರೌಂಡ್ ಆಯ್ತು ಅಂತ. ಮೈ ಮೇಲೆ ಬಿದ್ರೆ ಮುಗೀತು ಪಿಪಿ ಹೋರಿಗಳಿಗೆ ಅಂತ ಹೇಳೋದು. ಯಾವ ಅಷ್ಟು ಸುಲಭಕ್ಕೆ ಎಸೆಯಕ್ ಆಗಲ್ಲ ಅಂತ. ಸೊ ಹಂಗಿದ್ದಾಗ ಯಾಕೆ ಪಿಪಿ ಹೋರಿ ಮೇಲೆ ಇಷ್ಟು ಕ್ರೇಜ್? ಅಷ್ಟೇ ಕಾಡ್ ಐತಿ ಸರ್ ಹೋರಿ. ಅದು ಏನ್ ಮಾಡ್ಬೋದು ಅಂತ ನಾನು ಅದನ್ನೇ ಕೇಳ್ತಿರೋದು. ಕಾಡ್ ಐತಿ ಅಂತ ಹೇಳಿದ್ರಿ, ಈಗ ಜನಕ್ಕೆ ಗೊತ್ತಾಗ್ಬೇಕಲ್ವಾ? ಸರ್ ಬೇಜಾನ್ ರ್ಯಾಶ್ ಐತಿ. ಯಾಕಂದ್ರೆ ನಾನು ಬಹಳ ಹೋರಿ ಸಾಕೇನೆ, ಆದ್ರೂ ಇಂಥ ಹೋರಿ ಇನ್ನೂ ಹೋರಿಗೆ 3 ವರ್ಷ ಆಯ್ತು. ಒಬ್ಬನೇ ಹೊರಗೆ ತಗೊಂಡ್ ಬಂದು ಕಟ್ಟಕ್ಕೆ ಸಾಧ್ಯ ಇಲ್ಲ. ಇಬ್ಳಾಲೆ 3 ಬೇಕೇ ಬೇಕು, ಹೊರಗೆ ಕಟ್ಟಕ್ಕೂ ಒಳಗೆ ಕಟ್ಟಕ್ಕೂ. ಈಗ ನೀವು ಏನ್ ಮಾತಾಡ್ತಿರೋ ಅದೇ ಕ್ವಶನ್ ಕೇಳ್ತೀನಿ ನಾನು. ಬಟ್ ನಾನು ಕೇಳೋ ಕ್ವಶನ್ಗಳು ನಿಮಗೆ ಹೈಲೈಟ್ ಆಗ್ಲಿ ಅಂತ ಕೇಳಿರ್ತೀನಿ. ಅಥವಾ ನನಗೆ ಯಾವುದೇ ಈ ಕಾಡ ಪಾರ್ಕಿಂಗ್ ಅಂದ್ರೆ ನನಗೆ ಪರ್ಸನಲ್ ಆಗಿ ಯಾವ್ದು ಇದಿಲ್ಲ, ನಿಮಗೆ ಹೈಲೈಟ್ ಆಗ್ಬೇಕು ಅಂತ ಒಂದು ಕೇಳಿರ್ತೀನಿ. ಈ ಕ್ವಶನ್ ನೀವೀಗ ನೀವು ಏನೋ ಒಂದು ಆನ್ಸರ್ ಕೊಟ್ರಿ. ಈಗ ಏನೋ ಹೇಳಿದ್ರಲ್ಲ ತುಂಬಾ ರ್ಯಾಶ್ ಇದೆ ಅಥವಾ ಹಿಡಿಯಕ್ ಆಗಲ್ಲ ಅಂತ. ಹೋರಿ ಎಷ್ಟೇ ರ್ಯಾಶ್ ಇರ್ಲಿ, ನಾನು ನೋಡಿದೀನಿ ಅಖಾಡದಲ್ಲಿ, ಎಷ್ಟೇ ರ್ಯಾಶ್ ಇರ್ಲಿ ಒಬ್ನೇ ಹಾಕೊಂಬರೋದ್ ಕೈ. ಒಬ್ನೇ ಹಾಕೊಂಬರೋದ್ ಕೈ ಕೊಬ್ಬರಿ ಕೊಡುತ್ತೆ ಹೋರಿ. ಸೊ ನೀವೀಗ ಅಖಾಡದಿಂದ ಹೊರಗಡೆ 20 ಜನ ಹಿಡ್ಕೊಂಡ್ರು ದಗ್ಗಲ್ಲ, ಅಖಾಡದಲ್ಲಿ ಒಬ್ನೇ ಹಿಡ್ಕೊಂಡ್ ಬರ್ತಾನೆ ಹೋರಿ. ಸೊ ಹಂಗಿದ್ದಾಗ ಈಗ ನಾನೇ ಎಕ್ಸಾಂಪಲ್, ನಾಳೆ ಇನ್ನೇನು ನೆಕ್ಸ್ಟ್ ವಾರದಿಂದ ಹಬ್ಬಗಳು ಶುರು. ಕಾಡ ಪಾರ್ಕಿಂಗ್ ಅಂತ ಹೋರಿ ಬಿಡ್ತಿದ್ದೀರಾ, ಹೋರಿ ಬರ್ತಾ ಇದೆ, ನಾನೇ ಕೈ ಹಾಕೊಂಡೆ ಹೋರಿಗೆ, ಏನ್ ಮಾಡ್ಬೋದು ನಿಮ್ ಹೋರಿ? ರ್ಯಾಶ್ ಇದೆ ಅಂತ ಹೇಳಿದ್ರಿ ನೀವು, ಆ ಪಾಯಿಂಟಿಗೆ ನಾನು ಕೇಳ್ತಾ ಇರೋದು. ಕೈ ಹಾಕದ ಮೇಲೆ ಏನ್ ಮಾಡ್ಬೋದು? ಸುಲಭ ಇಲ್ಲ ಸರ್, ಅಷ್ಟು ಸುಲಭ ಇಲ್ಲ ಕೈ ಹಾಕೋದು. ನೀವ್ ಹೇಳ್ತಿದ್ದೀರಾ ಹಾಕಿದ್ರು ಏನ್ ಮಾಡಕ್ ಆಗೋದಿಲ್ಲ ಸರ್. ಒಂದ್ ಖುಷಿ, ಎತ್ತಿನ ದಮ್ ಏನೈತಲ್ಲ ನಮಗೂ ಗೊತ್ತಾಗ್ತಿದೆ. ಅದೇ ನಾನು ಹೇಳ್ತಿರೋದು, ಅದ್ ನಿಮ್ಮಿಂದ ಹೊರಗೆ ಬರ್ಲಿ ಅಂತ. ನೀವ್ ಏನ್ ಹೇಳ್ತಿದ್ದೀರಾ, ನಾನು ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ, ನೀವು ಓದ್ಬೇಕು ಅಂತ ಹೇಳ್ತಿದ್ದೀರಾ. ಬಟ್ ನೆಕ್ಸ್ಟ್ ಸರಿ ನಾನು ಓದ್ತೀನಿ, ಬಟ್ ಅದನ್ನ ಇನ್ನೂ ಚೆನ್ನಾಗಿ ಏನ್ ಮಾಡ್ಬೋದು? ಅಥವಾ ಯಾರೋ ಒಬ್ರು ಮೈ ಮೇಲೆ ಬಿದ್ದಾಗ ನೀವ್ ಹೇಳಿದ್ರಿ ನಮ್ ಹೋರಿ ದಮ್ ಐತೆ ಅಂತ, ಆ ದಮ್ ನಮ್ಗೆ ಜನಕ್ಕೆ ಗೊತ್ತಾಗ್ಬೇಕಲ್ಲ ಏನಿದೆ. ಇವತ್ತಿಗೆ ಯಾರು ಹಾಕಿಲ್ಲ ಸರ್. ಮನುಷ್ಯಕ್ಕಿಂತ ಹೆಚ್ಚಿಗೆ ಅಲ್ಲ ಎತ್ತು, ಆಗ್ಬೋದು. ನಮಗೂ ಒಂದು ಕ್ರೇಜ್ ಗೊತ್ತಾಗ್ತಿದೆ, ನಮ್ಮ ಎತ್ನಾಗ ಎಷ್ಟು ದಮ್ ಐತಿ ಏನೈತು ಅಂತ ನಮಗೂ ಗೊತ್ತಾಗ್ತಿದೆ. ಹೌದಾ? ಏನೈತಿ ಅಂದ್ರೆ ಇನ್ನು ಗೊತ್ತಾಗಿಲ್ಲ, ಒಟ್ಟು ಇದೆ ಅಂತ ಗೊತ್ತು, ಏನಿದೆ ಅಂತ ಗೊತ್ತಾಗಿಲ್ಲ. ಇನ್ನು ಗೊತ್ತಾಗಿಲ್ಲ ಮೈ ಯಾರು. ಅದೇ ಇದೆ ಅಂತ ಗೊತ್ತು, ಹಾಕದ್ಮೇಲೆ ಇದೆ ಅಂತ ಗೊತ್ತು, ಏನಿದೆ ಅಂತ ಇನ್ನು ಗೊತ್ತಾಗಿಲ್ಲ. 3 ವರ್ಷ ಆಯ್ತಲ್ವಾ ತಂದು? ಎಷ್ಟು ಹಬ್ಬ ಕೊಟ್ಟಿದ್ದೀರಾ ಅಂದಾಜು? ಪಿಪಿ ಹಬ್ಬ ಒಂದು 7-8 ಮಾಡಿವಿ ಸರ್. 3 ವರ್ಷಕ್ಕೆ ಸಾಕು ಅನಿಸ್ತಾ 7-8 ಹಬ್ಬ? ಅಷ್ಟೇ ಸರ್. 3 ವರ್ಷ ಬಕ್ಕದಾಗ 1 ವರ್ಷ ಮಾಡಿದ್ವಿ, ಪಿಪಿ ಒಳಗೆ ಅಂತ ಒಂದು 8 ಹಬ್ಬ ಮಾಡಿದ್ವಿ. 8 ಹಬ್ಬ ಮಾಡಿದ್ವಿ 2 ವರ್ಷದಲ್ಲಿ. ಸಾಕು ಅನ್ಸುತ್ತಾ 8 ಹಬ್ಬ? ಸಾಕಲ್ಲ ಸರ್. ಯಾಕೆಂದ್ರೆ ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂದ್ರೆ, ಸ್ಟಾರ್ಟಿಂಗ್ ನೀವು ಒಂದು ಮಾತು ಹೇಳಿದ್ರಿ, ನಾವು ಒಂದು ಹೆಸರು ಮಾಡ್ಕೋಬೇಕು ಅಂತ. 8 ಹಬ್ಬ 2 ವರ್ಷದಲ್ಲಿ ನೀವು ಕೊಟ್ರೆ, ಈಗ ಹೆಚ್ಚು ಕಡಿಮೆ ಅವಾಗ ಏನಾಗ್ತಿತ್ತು, ನವೆಂಬರ್ಗೆ ಹಬ್ಬ ಶುರು ಆಯ್ತು ಅಥವಾ ಅಕ್ಟೋಬರ್ ಎಂಡಿಗೆ ನವೆಂಬರ್ಗೆ ಶುರು ಆಯ್ತು ಅಂದ್ರೆ ಹಬ್ಬ, ಡಿಸೆಂಬರ್ ಜನವರಿ ಮುಗಿದ್ಬಿಡೋದು ಹಬ್ಬ. ಈಗ ಮೇಗೆಲ್ಲ ಹೋಗ್ತಿದೆ ಹಬ್ಬ. ಹೆಚ್ಚು ಕಡಿಮೆ 6 ತಿಂಗಳು ಹಬ್ಬ. ಈಗ ದೀಪಾವಳಿ 6 ತಿಂಗಳಲ್ಲಿ 1 ವರ್ಷಕ್ಕೆ ನಾವು 4 ಹಬ್ಬ ಕೊಟ್ರೆ, ಒಂದು ಹಬ್ಬದಿಂದ ಇನ್ನೊಂದು ಹಬ್ಬ ಬರೋ ಅಷ್ಟಕ್ಕೆ ಜನ ಮರ್ತಿರಲ್ವಾ ಹೆಸರನ್ನ? ಇಲ್ಲ ಸರ್, ನಮ್ಮೂರಾಗೆ 2-3 ಹೋರಿ ಐತಿ. ಅವ್ರು ಹಾಕಿದ್ರೆ ನಾವು ಹಾಕೋದಿಲ್ಲ, ಮಾತಾಡ್ಕೊಂತ ಐತಲ್ಲ ಹಿಂಗ ಹಾಕ್ತಿವಿ. ಹಾಕಿದ್ರೆ ಸಾಲಿಡ್ ಹಾಕ್ಬೋದು, 10 ಹಬ್ಬ ವರ್ಷಕ್ಕೆ ಮಾಡ್ಬೋದು. ಆದ್ರೂ ಬ್ಯಾರೆಯವ್ರಿಗೆ ಅವಕಾಶ ಎಲ್ಲ ಕೂಳೆ ಹೋಗೋದು, ಕೂಳೆ ಹಬ್ಬ ಮಾಡೋದು. ಈಗ ನಮ್ಮ ಹಾಕಿವಿ, ಆ ನಂತರ ಬೇರೆ ಎತ್ತು ಹಾಕ್ತಿವಿ, ಆ ಥರ ಮಾಡ್ಕೊಂಡು ಮಾತಾಡ್ಕೊಂತ ಹಾಕ್ತಿವಿ. ಇನ್ನೊಂದು ಹೇಳಿದ್ರಿ ಹೆಸರು ಮಾಡ್ಕೋಬೇಕು ಅಥವಾ ಹೆಸರು ಆಗ್ಬೇಕು ಅಂತ. ನಿಮ್ಮ ಪ್ರಕಾರ ಹೆಸರು ಆಗ್ಬೇಕು ಅಂದ್ರೆ ಈಗಿನ ದೀಪಾವಳಿಲಿ 2025 ದೀಪಾವಳಿ ತಗೊಳ್ಳೋಣ ನಾವು. 2024 ಮುಗೀತು. 2025ಕ್ಕೆ ನಾನು ಹೆಸರು ಮಾಡ್ಕೋಬೇಕು ಸರಿ. ನಾ ಕಾಡ ಪಾರ್ಕಿಂಗ್ ಅಂದ್ರೆ 2026ರಲ್ಲಿ ಜನ ಅಷ್ಟು ನಿಮ್ ಬಗ್ಗೆ ಹೇಳ್ತಿರ್ಬೇಕು, ಅಥವಾ ಕಾಡ ಪಾರ್ಕಿಂಗ್ ಬಂತು ಅಂದ್ರೆ ಕೇಕೆ ಹೊಡೆದು ಬಿಡ್ಬೇಕು ಆ ಕಾಡದಲ್ಲಿ. ಹಂಗೆ 2025ರಲ್ಲಿ ನೀವು ಮಾಡ್ಬೇಕು. ಏನ್ ಮಾಡ್ತೀರಿ? ಈ ವರ್ಷ ತುಂಬಾ ಹಬ್ಬ ಮಾಡೋಣ ಅಂತ ಒಂದ್ ಕನ್ಸು ಐತಿ. ಯಾಕಂದ್ರೆ ಮೊದಲೇ ನಮ್ಮ ಓನರ್ ಹೋರಿ ಇತ್ತು,
ನಾನು ಮಾಡಿ ಸಾಯಕ್ಕೆ ಐತಲ್ಲ ನನಗೆ ಗಿಫ್ಟ್ ಕೊಟ್ಟಾರೆ ಹೋರಿ ಅವರು. ದೊಡ್ಡ ರೊಕ್ಕ ಕೊಟ್ಟು ತಗೊಂಡು ಆದ್ರೂ ಆಯ್ತಲ್ಲ ನನಗೆ ಬಾಯಿ ನೀನೇ ಹೋರಿ ಇಟ್ಕೋ, ನೀನೇ ಸಾಕೋ. ನನ್ನ ಅವಶ್ಯಕತೆ ಏನೈತೆ ಅಂದರೆ ಒಂದೇ ಅದೇ ಹೆಸರ ಮೇಲೆ ಊರ ಹೆಸರು ಚೇಂಜ್ ಮಾಡಬೇಕು ಅಂತ ಒಂದು ಹಬ್ಬ ಮಾಡಬೇಕಂತ ನನ್ನ ಮನುಷ್ಯನಾಗ ಐತಿ. ನಾನು ಸಾಯೋವರಿಗೆ ಅದೇ ಹೆಸರಿಂದ ಹಬ್ಬ ಮಾಡ್ತೇನೆ. ಇದು ಹೋಗಿದ್ರು ಮತ್ತಂದ್ರೂ ಕಾಡಪ್ಪ ಕಿಂಗ್ ಅಂತಾನೆ ಹಬ್ಬ ಮಾಡ್ತೇನೆ. ಯಾಕಂದರೆ ಈ ಟೈಮಿಗೆ ಅಷ್ಟು ದೊಡ್ಡ ಬೆಲೆದು ದೊಡ್ಡ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ನನಗೆ ಕೈ ಎತ್ತು ಕೊಟ್ಟಾರೆ, ಭಯ ಸಾಕು ನನ್ನ ಕಡೆಯಿಂದ ಹಬ್ಬ ಇಪ್ಪಟ್ಟು ನೀನೇ ಇಟ್ಕೊಂಡು ಒಂದು ಹಬ್ಬ ಮಾಡು, ಏನು ಮಾಡ್ತೀಯಾ ಮಾರ್ಕೊಂತೀಯ ಅದು ಗೊತ್ತಿಲ್ಲ ಭಯ, ನೀನೇ ತಗೋ ಹೋರಿ ನನಗೆ ಬೇಡ ಅಂತ ಕೊಟ್ಟರು. ಇಪ್ಪಟ್ಟು ನಾನು ಈಗ ಸ್ವಂತ ನಾನಾತು. ಈಗ ಮೊದಲೇ ನಮ್ಮ ಓನರಿಗೆ ಕೇಳಬೇಕಿತ್ತು, ಹಣ ಎಲ್ಲ ಹಾಕನು ಏನು ಅಂತ. ಅವರು ಬಿಸ್ನೆಸ್ ಮ್ಯಾನ್, ಅವರು ಯಾವಾಗ ಬರ್ತಿದ್ರು ಅವಾಗ ಹಬ್ಬಾಗ ಆಗ್ತಿದ್ರು. ಈಗ ಹಂಗಿಲ್ಲ. ಈಗ ಐತಲ್ಲ ನಮ್ಮ ಚಿಕ್ಕಜಂಬೂರು ಕಾಡಪ್ಪರ ಕಿಂಗ್ ಅಂತಾನೆ ಹಬ್ಬ ಮಾಡೋದು ಇಪ್ಪಟ್ಟು ನಾವು. ಯಾಕಂದರೆ ಅವ್ರು ಕೊಟ್ಟಿದ ಮೇಲೆ ನಾವು ಹೆಸರು ಉಳಿಸ್ಬೇಕು. ಅವ್ರ ಪಾಪ ಹೆಸರು ಅದೇ ಇಡು ಚೇಂಜ್ ಮಾಡು ಅಂತ ಹೇಳಿಲ್ಲ. ನನ್ನ ಖುಷಿಗೆ ಐತಲ್ಲ ಅದೇ ಹೆಸರಿಂದ ಹಬ್ಬ ಮಾಡೋಣ. ಶಿಕಾರಿಪುರ ತೆಗ್ದು ಚಿಕ್ಕಜಂಬೂರು ಅಂತ ಹೆಸರು ಹಾಕಿ ಹಬ್ಬ ಮಾಡೋಣ ಅಂತ ನಮ್ಮ ಕ್ರೇಜ್ ಐತಿ ಅಣ್ಣ. ಇಪ್ಪತ್ತು ಈ ವರ್ಷ ತುಂಬ ಹಬ್ಬ ಮಾಡೋದು ನಮ್ಮ ಅಭಿಪ್ರಾಯ ಐತಿ. ನೋಡೋಣ ಮಾಡಬೇಕಂತ ಹೆಸರು ದೊಡ್ಡದು. ಹೋರಿ ಈಗ ಹೇಳಿದ್ರಿ ಹೆಸರು ಆಗಬೇಕು ಅಂತ. ಹೌದು. ನಿಮ್ಮ ಹತ್ರ ಎಂಟ್ರಿ ಇದೆ, ಎಕ್ಸಿಟ್ ಇದೆ. 2025 ಫಸ್ಟ್ ಹಬ್ಬಕ್ಕೆ ಎಂಟ್ರಿ ಕೊಡ್ತೀರಾ? ಹಾಂ. ಎಕ್ಸಿಟ್ ಏನಿದೆಯಲ್ವಾ, 2025 ಇದು ಏನು ಫಸ್ಟ್ ಹಬ್ಬಕ್ಕೆ ಏನು ಹಿಡ್ಕೊಂಡು ಹೋಗ್ತಿದ್ದೀರಲ್ಲ, ಇದು ನಿಮಗೆ ಎಂಟ್ರಿ ಗೇಟು. ಅಲ್ಲಿ ಲಾಸ್ಟ್ ಎಕ್ಸಿಟ್ ಆಗ್ತಿರಲ್ಲ ಅದು ನಿಮ್ದು ಕೊನೆ ಹಬ್ಬ, 2025 ಕೊನೆ ಹಬ್ಬ. ಎಂಟ್ರಿ ಗೇಟಲ್ಲಿ ಏನಿದೆ ಹೇಳಿ ಮನಸ್ಸಲ್ಲಿ? ಈಗ 2025 ಹೌದು 25 ಹಿಡ್ಕೊಂಡು ಹೋಗ್ತಿದ್ದೀರಾ. ನಿಮ್ದೊಂದು ಕನಸಿರುತ್ತೆ 2025 ನನ್ನ ಕನಸು, ನನ್ನ ಹೋರಿನ 2024ರಲ್ಲಿ ನಾನು ನೋಡಿಲ್ಲ ಹೀಗೆ, 2025ರಲ್ಲಿ ಹೀಗೆ ನೋಡಬೇಕು ಅನ್ನೋದು. 2025 ಎಂಟ್ರಿಲಿ ಏನಿರುತ್ತೆ, ಎಕ್ಸಿಟಲ್ಲಿ ಯಾವ ಥರ ನೋಡೋಕೆ ಇಷ್ಟಪಡ್ತೀರಾ? ನನ್ನ ಪಾಯಿಂಟ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎಂಟ್ರಿಲಿ ಹೇಗೆ ಎಂಟ್ರಿಲಿ ನಿಮ್ಮ ತಲೆಯಲ್ಲಿ ಏನಿದೆ, ಎಕ್ಸಿಟಲ್ಲಿ ಏನು ನೋಡೋಕೆ ಇಷ್ಟಪಡ್ತೀರಾ? ಅದೇ ಯಾವ ಥರ ಬರ್ತೈತೆ ಆ ಥರನೇ ಬರೋದು ಸರ್. ಅದು ಹೋರಿ ಆಕ್ಷನ್ನಾಗೆ ಹೊಡ್ಕೊಂತ ಬರ್ತೈತೆ. ನಾನು ಹೇಳಿದ್ ನಿಮಗೆ ಪ್ರಶ್ನೆ ಅರ್ಥ ಆಗಿಲ್ಲ. ನಮ್ಗೆ ಇಷ್ಟ ಏನ್ರಿ ಯಾರ ಕೈ 2025ರಲ್ಲಿ ನಿಮ್ಗೆ ಇಷ್ಟ ಏನಿದೆ? ಒಂದು ಹೋರಿ ಕಟ್ಟಿದ್ದೀರಾ, ಆ ಹೋರಿಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದು 2025 ಎಂಟ್ರಿ ಗೇಟ್. ಎಕ್ಸಿಟ್ ಏನ್ ಗೊತ್ತಾ, ಹೋರಿ ನಿಮಗೆ ಏನು ಕೊಡ್ತು 2025 ಹಬ್ಬ ಆದ್ಮೇಲೆ, ಅಥವಾ ನೀವು ಹೋರಿಯಿಂದ ಏನು ಪಡ್ಕೋಬೇಕು ಅಂತ ಏನಿಲ್ಲ ಸರ್, ಒಂದು ಹೆಸರು ಪಡ್ಕೋಬೇಕು ಅಷ್ಟೇ. ಹಬ್ಬ ನೋಡಿ ಫಸ್ಟ್ ಶಿಕಾರಿಪುರ ದೊಡ್ಡಕಿರಿ ಹಬ್ಬ ಮಾಡ್ತೀವಿ, ಅಲ್ಲಿ ನೋಡಿ ಹೊರಗೆ ತೆಗಿತೀವಿ ಬೇರೆ ಕಡೆ. ಶಿಕಾರಿಪುರ ನಮ್ಮ ಓನರ್ ಖುಷಿಗೆ ಒಂದು ಹಬ್ಬ ಮಾಡೋಣ ಅಂತ ನಮ್ಮ ಮನಸ್ಸಿಗೆ ಐತಿ. ಹೋಗಿ ಶಿಕಾರಿಪುರ ದೊಡ್ಡಕಿರಿ ಹಬ್ಬ ಮಾಡ್ಕೊಂಡು ಬರ್ತೀವಿ. ಅದರ ನಂತರ ಗೊತ್ತಾಗ್ತೈತಿ ನಮ್ಮ ಊರಿ ಯಾವ ರೇಂಜಿಗೆ ಬರಾಕತ್ತೈತಿ, ಏನು ಇನ್ನೂ ಟ್ರೈನಿಂಗ್ ಕೊಡಬೇಕು, ಇದೇ ಸಾಕು ಬೇರೆ ಹಬ್ಬಕ್ಕೆ ಹಾಕಬೇಕು, ಇದೇ ಟ್ರೈನಿಂಗ್ ಸಾಕು ಏನು ಬೇರೆದು ಹಾಕಬೇಕು ಟ್ರೈನಿಂಗ್ ಅಂತ ನೋಡ್ತೀವಿ. ಈಗ ಹೇಳಿದ್ರಲ್ವಾ ಟ್ರೈನಿಂಗು, ಫಸ್ಟ್ ಹಬ್ಬ ಮುಗಿಸ್ಕೊಂಡ್ ಬರ್ತೀರಾ. ಏಕೆಂದ್ರೆ ನೀವು ಹೇಳೋ ಉತ್ತರದಲ್ಲಿ ಮತ್ತೊಂದು ಕ್ವಶನ್ ಶುರು ಆಗುತ್ತೆ. ಟ್ರೈನಿಂಗ್ ಅಂತ ಹೇಳಿದ್ರಿ, 2025 ಫಸ್ಟ್ ಹಬ್ಬ ದೊಡ್ಡಕೆರೆ ಹಬ್ಬ. ಹೌದು. ಹೋರಿ ಅಖಾಡ ಹೆಂಗ್ ಹೋಯ್ತು ಅಂತ ನೋಡಿರ್ತೀರಿ ಅಖಾಡದಲ್ಲಿ. ಅದರಿಂದ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೇಕು. ನಾನು ಈಗ ಹೇಳಿದ್ರಿ ಟ್ರೈನಿಂಗ್ ಕೊಡಬೇಕು, ಏನ್ ಕೊಡ್ತೀರಾ ಟ್ರೈನಿಂಗ್, ಯಾವ ರೀತಿ ಕೊಡ್ತೀರಾ? ಫುಡ್ ಆಗಲಿ ವಾಕಿಂಗ್ ಆಗಲಿ. ರೈತರಿಗೆ ಒಂದು ಕನಸು ಅನ್ನೋದೇ ಇರುತ್ತೆ. ಹೋರಿಗೆ ನಾವು ಈ ಥರ ಕಟ್ಟಬೇಕು, ಈ ಥರ ಮೇಯಿಸ್ಬೇಕು, ಈ ಥರ ನಾವು ಟೆಂಡಲ್ಲಿ ಹಬ್ಬ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ಆಸೆಯನ್ನು ಫಸ್ಟ್ ಹಬ್ಬದಲ್ಲಿ ನಾವು ಯಾವ ಥರ ಮಾಡುತ್ತೆ ನನ್ನ ಎತ್ತು, ನಾ ಯಾವ ಥರ ಅದನ್ನು ಪಳಗಿಸಿದ್ದೀನಿ, ಯಾವ ಥರ ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಒಂದು ನಾವು ನೆನಪಲ್ಲಿ ಇಟ್ಕೊಂಡು ಹಬ್ಬ ತಗೊಂಡು ಹೋಗ್ತಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಹಬ್ಬದಲ್ಲಿ ತಗೊಂಡು ಹೋದಾಗ ಯಾವ ಥರ ಎತ್ತು ನಮಗೆ ಖುಷಿ ಕೊಡುತ್ತೆ, ಅದ್ರ ಮೇಲೆ ನಾವು ಮುಂದಿನ ಹಬ್ಬಕ್ಕೆ ಆಯ್ಕೆ ಮಾಡ್ಕೊಂತೀವಿ. ನಾನು ಕೇಳ್ತಾ ಇರೋದು ಅದೇ, ನಿಮಗೆ ಖುಷಿ ಕೊಡಬೇಕು ಅಂದ್ರೆ ಹೋರಿ ಅಂತದ್ದು ಏನು ಮಾಡ್ಬೇಕು ಅಖಾಡದಲ್ಲಿ? ಹೋರಿ ಅಖಾಡದಲ್ಲಿ ಅಂತಂದ್ರೆ ಮಿಂಚಬೇಕು, ಜನರ ಅಪೇಕ್ಷೆಗೊಳಿಸ್ಬೇಕು, ಜನರ ಮನಸ್ಸು ಗೆಲ್ಲಬೇಕು. ನಮ್ಮ ಹುಡುಗರು ಅದಲ್ಲ, ನಮ್ಮ ಹುಡುಗರ ನಮ್ಮ ಹುಡುಗರ ಮನಸ್ಸಿಗೆ ಖುಷಿ ಕೊಡ್ಬೇಕು ಎತ್ತು. ಆಗ ಹಾಕಿದೇವಿ, ಆ ಥರ ಹುಡುಗರು ಫ್ಯಾನ್ ಇದ್ದಾರೆ, ಆ ಥರ ಎಂಜಾಯ್ ಆಗುತ್ತೆ ಅಲ್ಲಿ ಹಬ್ಬದಲ್ಲಿ. ಈಗ ಆಗುತ್ತೆ ಭವಿಷ್ಯ ಆಗುತ್ತೆ ಅಂತ ಅನ್ನೋಕ್ಕಿಂತ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. 100ಕ್ಕೆ 100 ನಮ್ಮ ಎತ್ತಿನ ಮೇಲೆ ಕಾನ್ಫಿಡೆನ್ಸ್ ಗ್ಯಾರಂಟಿ. ಈ ಕಾನ್ಫಿಡೆನ್ಸ್ ಬರೋಕೆ ನೀವೇನೋ ಒಂದು ಆ ಹೋರಿ ನೋಡಿರ್ತೀರಾ. ಹೌದು, ಸುಮ್ಮನೆ ಮಾಡಿರಲ್ಲ. ಯಾಕೆಂದ್ರೆ ಇವತ್ತು ತಗೊಂಬಂದಿಲ್ಲಿ ಕಟ್ಟಿದ್ದೀರಾ, ಅಥವಾ ಈ ಹೋರಿ ಹೋರಿನ ಅಥವಾ ದನ ಇದೋ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ, ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ. ಇದ್ರ ಬಗ್ಗೆ ಬಂದಿದೆ ಅಂತ ಅಂದ್ರೆ ಅಖಾಡಗಳಲ್ಲಿ ಅಥವಾ ಏನೋ ಒಂದು ಮಾಡಿರ್ಬೇಕು. ಅದು ಅಖಾಡಗಳಲ್ಲಿ ಬಕ್ಕ ಇದ್ದಲ್ಲಿ ಆಕ್ಷನ್ ಹೊಡಿತೆ, ಈ
ಆಕ್ಷನ್ ಯಾವ ಥರ ಹೋಗುತ್ತೋ PP-ಯಲ್ಲಿ ಅದ್ರದ್ದು 25ಗಿಂತ ಒಂದು 10% ಆದರೂ ಆಕ್ಷನ್ ಹೊಡಿತೆ ಎತ್ತಿದ್ದು. PP-ಯಲ್ಲೂ ಆಕ್ಷನ್ ಹೊಡಿತೆ ಮತ್ತೆ ಬಕ್ಕದಲ್ಲೂ ಆಕ್ಷನ್ ಹೊಡಿತೆ. ಅದೇ ಥರ ಅಖಾಡದಲ್ಲಿ ಸ್ಪೀಡು ಅದೇ ಥರ ಇದೆ. 100ಕ್ಕೆ 90% ಸ್ಪೀಡ್ ಇದೆ. ಇದು ನಮ್ಮ ಜಂಬೂರ ಹೈ ಬಡ್ಜೆಟ್ ಹೋರಿ. ಇದು ಹೈ ಬಡ್ಜೆಟ್ ಹೋರಿ. ಫಸ್ಟ್ PP ಹೊತ್ತು ಜಂಬೂರಲ್ಲೇ PP ಹೊತ್ತ ಹೋರಿ ಅಂತ ಅಂದ್ರೆ ಕಡಪರ್ ಕಿಂಗ್ ಅಂತ. ಹೌದು. ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ಇದನ್ನು ಕಂಪ್ಲೀಟ್ ಆಗಿ ತಗೊಂಬಂದ್ಬಿಟ್ಟಿದ್ದೀರಾ ನೀವು? ಹೌದೌದು, ತಗೊಂಬಂದಿದ್ದೀರಾ. ಯಾಕೆ ಒಬ್ರು ಈಗ ಹೊಸ್ತ ನಿಮ್ದೇ ಆದಂತ ಒಂದು ಹೋರಿನ ತಗೊಂಬಂದು ಅದಕ್ಕೊಂದು ಬೇರೆ ಹೆಸರಿಟ್ಟು ಮಾಡ್ಬೋದಾಗಿತ್ತಲ್ಲ? ನಾನು ಕೇಳ್ತಾ ಇರೋದು ಕಾಡಪ್ಪರ್ ಕಿಂಗ್ ಅಂತ ತಗೊಂಬಂದಿದ್ದೀರಾ, ನಾನು ಅದಕ್ಕೆ ಬೇಡ ಅಂತ ಹೇಳ್ತಿಲ್ಲ. ಬಟ್ ನನ್ನ ಕ್ವಶನ್, ನೀವೇ ಒಂದು ಸ್ವಂತವಾಗಿ ಏನೋ ಒಂದು ಮಾಡ್ಬೋದಾಗಿತ್ತಲ್ಲ? ಅದಕ್ಕೆ ಪ್ರೀತಿಯ ಅಭಿಮಾನಕ್ಕೆ ನನ್ನ ಅಭಿನಂದನೆಗಳು. ಅರ್ಥ ಆದ್ರೆ ಆ ಅಭಿಮಾನಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸ್ಬೇಕು. ನಮ್ದು ಅಲ್ಲಿ ಅವ್ರು ಈ ತರ ಇವ್ರದ್ದು ಜಾತಿ ಭೇದ ತಾರತಮ್ಯ ಯಾವುದೂ ಇಲ್ಲ. ನಮ್ ಕಡಪರ್ ಕಿಂಗು ಅಂತ ಅಂದ್ರೆ ಆ ಹೆಸರಿ ಮೇಲೆ ಅದು ಒಂದು ಹವಾ ಮಾಡಿದೆ, ಅದಕ್ಕಿಂತ ದೊಡ್ಡ ಹವಾ ಅದನ್ನು ಸ್ವಲ್ಪ ಬೆಳೆಸೋಣ ಅಂತಂದು ನನ್ನ ಗೆಳೆಯ ಮಾಡಿದ್ದಾನೆ. PP ಎಲ್ಲ ಎಷ್ಟು ಲೆಂತ್ ಕಟ್ತೀರಾ ಅಂತ? PP 10, 12, 15 ಇಷ್ಟು ಅಡಿ ಮಾಡುತ್ತಾರೆ. ಈ ವರ್ಷ 12ರಿಂದ ಮಾಡಿದೀವಿ ನಾವು. ಅವಾಗ ಈ ವರ್ಷ 15 ಅಡಿ ಕಟ್ಬೇಕಂತ. ಈಗ 5 ಅಡಿ PP ಕಟ್ಟಿದ್ರೆ PP ಎತ್ತೆ, 10 ಅಡಿ ಕಟ್ಟಿದ್ರೆ PP ಎತ್ತೆ, 150 ಅಡಿ PP ಕಟ್ಟಿದ್ರೆ PP ಎತ್ತೆ. ಓಕೆನಾ? ಈ ಹೈಟ್ ಕಟ್ಕೊಂತ ಹೋಗ್ತಿರಲ್ವಾ? 5 ಅಡಿ ಇದ್ದಿದ್ ನೆಕ್ಸ್ಟ್ ಹಬ್ದಲ್ಲಿ 6 ಅಡಿ ಹಾಕನ, 7 ಅಡಿ ಹಾಕನ, 15 ಅಡಿ ಹೇಳಿದ್ರಿ. 15 ಅಡಿ ಹಾಕನ ಅಂತ ತಲೆಯಲ್ಲಿ ಯೋಚನೆ ಬರಕ್ ಕಾರಣ ಏನು ಅಂತ? ನಮ್ಮ ಎತ್ತಿನ ಕ್ರೇಜ್. ನಮ್ಮ ಎತ್ತು ಯಾವ ಸ್ಪೀಡಲ್ಲಿ ಹೋಗುತ್ತೆ, ಯಾವ ಸ್ಪೀಡ್, ಹೋದ ವರ್ಷ ಯಾವ ಸ್ಪೀಡಲ್ಲಿ ಇತ್ತು, ಈ ವರ್ಷ ಎಷ್ಟು ಸೆಕೆಂಡಲ್ಲಿ ನಮ್ಮ ಎತ್ತು ಪಾಸ್ ಆಗುತ್ತೆ, ಹೋದ ವರ್ಷ ಎಷ್ಟು ಸೆಕೆಂಡಲ್ಲಿ ಪಾಸ್ ಆಗಿದೆ, ಈ ವರ್ಷ ಎಷ್ಟು ಸೆಕೆಂಡಲ್ಲಿ ಪಾಸ್ ಆಗಬಹುದು. ಯಾಕಂದ್ರೆ ಆ ಥರ ನಾವು ಫುಡ್ ಕೊಟ್ಟಿದ್ದೇವೆ ಅದಕ್ಕೆ, ಆ ಥರ ನಾವು ವ್ಯಾಯಾಮ ಮಾಡಿದ್ದೀವಿ. ಆ ಥರ ಈಸ್ ಹೊಡ್ಸೋದು, ಟೈರಿಂದ ಎಳ್ಸೋದು, ಹುಡುಗರು ಭಾಳ ಎಫೆಕ್ಟ್ ಮಾಡಿದ್ದಾರೆ ನಮ್ಮ ಹುಡುಗರು. ಅದಕ್ಕೋಸ್ಕರ ಈ ವರ್ಷ ಒಂದು ಸ್ವಲ್ಪ ದೊಡ್ಡ ಕನಸು ಕಾಣೋಣ ಅಂತ. ಅಲ್ಲ, ನಾನು ಹೇಳ್ತಿರೋದು ಈಗ PP ಎತ್ತುಗಳು ತುಂಬಾ ಇದಾವೆ. PP ಎತ್ತುಗಳನ್ನ ರೌಂಡ್ ಆಗಕ್ ಕಾರಣ ಮುಖ್ಯವಾಗಿ ಮಾಲೀಕರು. ನನ್ನ ಪ್ರಕಾರ ಮಾಲೀಕರು ಮುಖ್ಯವಾಗಿ. ಯಾಕೆ ಅಂದ್ರೆ 15 ಅಡಿ ಕಟ್ಟಿರ್ತಾರೆ, 10 ಅಡಿ ಕಟ್ಟಿರ್ತಾರೆ, ಹೋರಿ ಸಖತ್ತಾಗಿ ಹಬ್ಬ ಮಾಡ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಿರುತ್ತೆ. ಯಾವ್ದೋ ಒಂದು ಪಾಳಿಲ್ ಒಂದು ಹೋರಿ ನೋಡಿರ್ತೀರ, ಇಬ್ರು ಹಿಂಗ್ ಹಿಡ್ಕೊಂಡು ನಿಂತಿರ್ತಾರೆ, ಯಾವ್ದನ್ನ PP ಕೋಲ್ಗಳನ್ನ ಹಿಂಗ್ ಹಿಡ್ಕೊಂಡು ನಿಂತಿರ್ತಾರೆ. ಎಲ್ಲೋ ಒಂದ್ ಟೈಮ್ ನಿಮ್ ಕಣ್ಣು ಹಿಂಗ್ ಹೋಗ್ಬಿಡುತ್ತೆ, ನಮ್ಗಿಂತ ಹೈಟ್ ಐತಲ್ವಾ ಇದು PP, ನಾವು ನೆಕ್ಸ್ಟ್ ಕಟ್ಟೋಣ ಅನ್ನೋದು ಬಂದ್ಬಿಡುತ್ತೆ. ಹೋರಿ ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಿರುತ್ತೆ, ಎಲ್ಲೋ ಹಿಂಗ್ ಆಕ್ಷನ್ ನೋಡಿಬೇಕಾದ್ರೆ ಏನೋ ಆಗಿ ರೌಂಡ್ ಆಗ್ಬಿಡುತ್ತೆ. ಇಲ್ಲ, ನಾವಾಗೆ ಹಿಡಿಸಿದ್ ಬಹಳ ಎತ್ತುಗಳಿದೆ, ಬಹಳ ನೋಡಿದೀವಿ ನಾವು. ತರ ಅದೇ ತರ ಎತ್ತು ಹಿಡಿಸಿದ ನೋಡಿದೀವಿ. ಎತ್ತ ಹಾಕ್ಬೇಕಾದ್ರೆ ಫಸ್ಟ್ ಅವರು ಹೋರಿ ಹಬ್ಬ ಮಾಡುವ ಒಂದು ಊರಿನಲ್ಲಿ ಫಸ್ಟ್ ನಾವು ಅಕ್ಷಿ ನೋಡ್ತೇವೆ. ಹೋಗಿ ಅಕ್ಷಿ ಯಾವ ತರ ಇದೆ, ನಮ್ಮ ಎತ್ತಿಗೆ ಈ ಅಕ್ಷಿ ಸೂಟಬಲ್ ಆಗುತ್ತಾ, ಹಾಗಾದ್ರೆ ನಾವು ಎತ್ತು ಹಾಕ್ತೀವಿ, ಇಲ್ದ್ರೆ ಎತ್ತು ಹಾಕಲ್ಲ. ನೀವು ಹೇಳಿದ್ರಿ PP ಎತ್ತು ಹಿಡಿತಾರ, ಆ ಥರ ಮಾಡ್ತಾರ. ಇತ್ತು ಅದು ಮನುಷ್ಯನಿಗೆ PP ಅಂತ ಒಂದು ಸೌಂಡ್ ಕೇಳಿದ್ರೆ ಸಾಕು, ಪೈಲ್ವಾನ್ ಹುಚ್ಚಿದ್ದು ಕುಣಿತಾರೆ ಹಿಡಿಯಾಕೆ. ಯಾಕಂತಂದ್ರೆ ಅಲ್ಲಿ ಕೊಬ್ಬರಿ ಇರ್ತೈತೋ ಬಿಡ್ತೈತೋ ಅನ್ನೋದಾರ ಒಂದು ಹೆಸರು ಮಾಡ್ಬೇಕಂತ ಅವರು, ನಾವು ಹೆಸರು ಮಾಡ್ಬೇಕಂತ ನಾವು. ಯಾಕಂತಂದ್ರೆ ನಮ್ಮ ಎತ್ತಿನ ಮೇಲೆ ನಮಗೆ ಭರೋಸೆ ಇದೆ. ನಮ್ಮ ಎತ್ತು ಎಲ್ಲೇ ಹೋದ್ರು ಪಾರಾಗಿ ಬರುತ್ತೆ. ಎಷ್ಟು ಜನ ಎಷ್ಟು ಮೀಟರ್ ಇದ್ರು ಒಂದು 300, 200, 150 ಮೀಟರ್ ಅಂತ ಮಿನಿಮಮ್ ಇರ್ತದೆ ಮೀಟರ್. ಆ ಮೀಟರ್ ಮೀರಿ ನಮ್ಮ ಎತ್ತು ಇನ್ನೂ ಫಾಸ್ಟ್ ಹೋಗುತ್ತೆ, ಅದಕ್ಕೆ ಇನ್ನೂ PP ದೊಡ್ಡ ಕಟ್ಟಬಹುದು ಅನ್ನೋ ಒಂದು ನಮ್ಮ ಕನಸಿದೆ. 2025ರಲ್ಲಿ ಎಷ್ಟು PP ನೋಡ್ಬೋದು ನಾವು? ನನ್ನ ಕುತೂಹಲ ಕೇಳ್ತಿದ್ದೀನಿ ಪ್ರಶ್ನೆನ. ಎಷ್ಟು ಎತ್ತರ ನೋಡ್ಬೋದು ಈ ಎತ್ತಿನ? ಮಿನಿಮಮ್ ಒಂದು 15 ಅಡಿ ಲೆಕ್ಕ 15 ಅಡಿ ಲೆಕ್ಕ. ಈಗ ಕಲ್ಲರ್ ಗಿಲ್ಲರ್ ಎಲ್ಲ ನೋಡ್ದೆ ನಾನು. ಇದನ್ನ ಹೆಂಗ್ ಚೂಸ್ ಮಾಡಿದ್ರಿ? ಇದೇ ಕಲರ್ ನಮ್ದು ಇರ್ಬೇಕು ಅಂತ ಹೆಂಗ್ ಚೂಸ್ ಬರುತ್ತೆ? ಚೂಸ್ ಇಲ್ಲ, ಚೂಸ್ ಕಲ್ಲರು ಎಲ್ಲ ನಮ್ಗೆ ಎತ್ತು ಪಸಂದ್ ಹಿಡಿಸ್ತು, ಅದ್ರದ್ದು ಆಕ್ಷನ್ ಹಿಡಿಸ್ತು, ಅದ್ರ ಅರ್ಬಟ ಹಿಡಿಸ್ತು, ಅದ್ರ ತಯಾರಿ ಹಿಡಿಸ್ತು, ಅದನ್ನ ನಾವು ಇಟ್ಕೊಂಡ್ವಿ. ಇಲ್ಲ, ನಾನು ಕೇಳೋ ಪ್ರಶ್ನೆ ಏನು ಅಂದ್ರೆ, ಕಾಮ್ನ ಬಿಲ್ಲಿಂಗ್ ಬೀಳುತ್ತೆ, 7 ಕಲರ್ ಇರುತ್ತೆ, 7 ಕಲರ್ ಅಲ್ಲಿ ನನಗೆ ಬ್ಲೂ ಇಷ್ಟ. ಯಾಕೆ ಬ್ಲೂ ಇಷ್ಟ? ಅವರ ಕ್ರೇಜು, ಅವ್ರ ಅಭಿಮಾನ, ಫ್ಯಾನಿನ ಒಂದು ಅಪೇಕ್ಷೆ. ಬೇರೆ ಏನಾದ್ರು ಹೋರಿ ಬಗ್ಗೆ ಏನಾದ್ರು ಹೇಳೋದಿದ್ಯಾ ನೀವು ಪರ್ಟಿಕ್ಯುಲರ್ ಆಗಿ? ಬೇರೆ ಯಾವ್ದಿಲ್ಲ ಸರ್ ಅಂತ ನೀವು ಹೇಳ್ಬೇಕು ಬ್ರದರ್. ನಾನೇನ್ ಹೇಳಿ, ಈಗ ನಾನ್ ಸಾಕಿದ್ರೆ ನಾನು ಹೇಳ್ತಿದ್ದೆ. ಈಗ ನಾನ್ ನನ್ನ ಚಾನಲ್ ಬಗ್ಗೆ ಹೇಳಿ ಅಂದ್ರೆ ನೀವು ಹತ್ರ ಫುಲ್ ನಿಮ್ಗೆ ಹೇಳ್ಕೊಂಡ್ ಕೂತ್ಕೊಂತೀನಿ. ಹಂಗಿತ್ತು ಅಂದ್ರೆ ನೀವು ಹೇಳಿದ್ರೆ ಜನ, ಏಕೆಂದ್ರೆ ನಾನು ಕೇಳೋ ಕ್ವಶನ್ಗಳು ಕಡಿಮೆ, ನೀವು ಹೇಳಬೇಕು ಜನಕ್ಕೆ. ಏನ್ ಹೇಳ್ತೀರಾ? ಏನಿಲ್ಲ, ಇವನ ಅಪೇಕ್ಷೆ ಏನಪ್ಪಾ ಅಂದ್ರೆ ಒಂದು ಹೆಸರು ಮಾಡಬೇಕು ಈ ಹಬ್ಬದಲ್ಲಿ. ಏನೋ ನೋಡ್ರಿ, ಈ ಬ್ರದರ್ ಈ ಊರನ್ನ ಒಂದು ತಳಮಟ್ಟದಂತ ಊರನ್ನ ಉನ್ನತ ಮಟ್ಟಕ್ಕೆ ತಗೋಬೇಕು ಅನ್ನೋ PP ಎತ್ತಿಯಲ್ಲಿ ಒಂದು ಅಪೇಕ್ಷೆ ಇದೆ. ಜೊತೆಗೆ ಈ ಎತ್ತಿನಲ್ಲಿ ಹಿಂದ್ಗಡೆ ಇರೋ ಯುವಕರನ್ನ ಹುರಿದುಂಬಿಸ್ಬೇಕು. ಮತ್ತೆ ಹೋರಿ ಅಲ್ಲಿ ಹೋಗಿ
ಈ ಹಬ್ಬದಲ್ಲಿ ಅಕ್ಕಡದಲ್ಲಿ ಬಿದ್ದು ಗಾಯ ಮಾಡ್ಕೊಳಕ್ಕಿಂತ ನಮ್ಮ ಎತ್ತು ಒಂದಿತ್ತು ಅಂತಂದ್ರೆ ನಮ್ಮ ಎತ್ತಿನಿಂದ ಫಾಲೋ ಹೋಗ್ತಾರೆ ಬರ್ತಾರೆ ಸೇಫ್ಟಿ ಆಗಿರ್ತಾರೆ ನಮ್ಮ ಯುವಕರು. ಅದಕ್ಕೋಸ್ಕರ ಎತ್ತು ಕಟ್ತಾರೆ ಒಂದೊಂದು ಊರಲ್ಲಿ. ಅದಕ್ಕೋಸ್ಕರ ಇವನು ನಾನು PP ಎತ್ತು ಕಟ್ಟಿದ್ದಾನೆ ಅಂತ ನಾ ಹೇಳ್ಬೋದು. ಪ್ರೈಸ್ ಎಲ್ಲ ಏನ್ ತಂದಿದೆ 3 ವರ್ಷದಲ್ಲಿ? ಫ್ರಿಜ್ 3-4 ಫ್ರಿಜ್ ತಂದೇನೆ ಸರ್, ಒಂದು ಬೈಕ್ ತಂದೇನೆ. ಬೈಕು ತಂದಿದೆ? ಬಂಪರ್ ಬೈಕ್ ಹುಳ್ಳಿ ಕಬ್ಬದಲ್ಲಿ ತಂದಿದೆ. ಈ ಪ್ರೈಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಪ್ರೈಜ್ ಕೊಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಒಟ್ಟು ನಾವು ಅಲ್ಲಿ ನಮ್ಮ ಎತ್ತು ಪಾಸ್ ಆಗಬೇಕು, ಇಷ್ಟು ಸೆಕೆಂಡಲ್ಲಿ ಹೋಗ್ಬೇಕು, ಜನರ ಅಭಿಪ್ರಾಯಗಳ ಗಳಿಸ್ಬೇಕು, ನಮ್ಮ ಹುಡುಗರನ್ನ ಖುಷಿ ತುಂಬಿಸ್ಬೇಕು. ಇಷ್ಟೇ ನಾವು ಪ್ರೈಜಿಂದ ಬಗ್ಗೆ ಆಸೆ ಪಡೋದಿಲ್ಲ. ನನಗೆ ಒಂದು ಅರ್ಥ ಆಗ್ತಿಲ್ಲ, ನೀವು ಎಲ್ಲರೂ ಏನಕ್ಕೆ ಪ್ರೈಸ್ ಬೇಡ 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 ಅಂತಿದ್ದೀರ? ಇಲ್ಲ, ಎಲ್ಲರೂ ಪ್ರೈಜ್ ಬೇಕು 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 ಅನ್ಕೊಂತ ಹೋದ್ರೆ ಅದು ಹಬ್ಬ ಆಗೋದಿಲ್ಲ. ಅದು ಹಬ್ಬ ಆಗೋದಿಲ್ಲ. ಇದು ಜನಪದ ಕ್ರೀಡೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋಕ್ಕೋಸ್ಕರ ನಾವು ಎತ್ತು ಕಟ್ಟಿದ್ದೇವೆ. ಹೈ ಬಡ್ಜೆಟ್ ಹೋರಿಯನ್ನ ಕಟ್ಟಿ ನಾವು ಇಲ್ಲಿ ಸಾಕ್ತಿದ್ದಾರೆ. ಅಲ್ಲ ಸರ್, ಅದು ಓಕೆ, ಜನಪದ ಕ್ರೀಡೆ ಬೆಳಿಬೇಕು, ಅದು ಎಲ್ಲ ಈಗ ನಮ್ಮ ತಲೆಯಲ್ಲೂ ಇದೆ, ಆ ಉದ್ದೇಶಕ್ಕೆ ಮಾಡ್ತಾ ಇದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಪ್ರೈಸ್ ಬೇಡ ಅಂದಾನೆ ಯಾವನೋ ಒಬ್ಬನ ಕಮಿಟಿ ನೋಡ್ತಾನೆ ಈಗ ವಿಡಿಯೋನ. ಹೌದು, ಕಾಡಪ್ಪರ್ ಕಿಂಗ್ ಅಂತ ಬಂತು, ಒಂದ್ 5 ಸಲ ಬಿಟ್ಟಿದ್ದೀರಾ ಹಬ್ಬ, ಟಾಪ್ ಅಲ್ಲಿ ಹೋಗಿದೆ ಎತ್ತು. ಅವ್ನ್ ವಿಡಿಯೋ ನೋಡಿರ್ತಾನೆ, ಪ್ರೈಸಿ ಬಂದಿಲ್ಲ, ಬೇರೆ ಕೊಟ್ಬಿಡೋಣ. ನಿಯತ್ತಿನ ಹಬ್ಬದಲ್ಲಿ ಈ ಎತ್ತು ನೋಡಿದರು ಯಾರು ಬ್ಯಾರೆ ಎತ್ತಿ ಕಣ್ಣು ಹಾಕಲ್ಲ. ನಾನು ಅದನ್ನೇ ನಾವು ಪ್ರೈಸ್ ಬೇಡ ಅಂದ್ರು ಅವ್ರು ನಿಮ್ ಎತ್ತಿ ನಾವು ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಮ ಕಮಿಟಿಯವರು ಆಗ್ಲಿ ಊರ್ ಗ್ರಾಮಸ್ಥರಾಗ್ಲಿ ಅಭಿಮಾನಿಗಳಾಗ್ಲಿ ನಮಗೆ ವಿರುದ್ಧವಾಗಿರ್ತಾರೆ. ಅದಕ್ಕೋಸ್ಕರ ನಾವು ನಿಮ್ಮ ಎತ್ತಿ ಕೊಡ್ಲೇಬೇಕಂತ ನಾವು ಬೇಡ ಅಂದ್ರೆ ಕೊಡ್ತಾರೆ. ನಾನು ಅದನ್ನೇ ನಿಮಗೆ ಹೇಳ್ತಿರೋದು. ಈಗ 10 ಜನ ಇದ್ವಿ ಅಂದ್ರೆ 10 ಜನ ತಾಟು ಒಂದೇ ತರ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ನೀವು ಪ್ರೈಸ್ ಬೇಡ ಅಂತ ಹೋದಾಗ ಜನ ಒಂದ್ ಅನ್ಕೊಂಡ್ಬಿಡ್ತಾರೆ, ಅವ್ರಿಗೆ ಇನ್ನೂ ಸುಲಭ ದಾರಿ ಆಗುತ್ತದು. ಒಂದು ಉದಾಹರಣೆ ಹೇಳ್ತೇನೆ. ಇಲ್ಲೇ ಪಕ್ಕದಲ್ಲಿ ಬಸವನಹಳ್ಳಿ ಹಬ್ಬದ ಒಂದು ಎತ್ತಿನ ಸ್ಟೋರಿ ಹೇಳ್ತೀನಿ. ಈ ಎತ್ತನ್ನ 7 ಸರಿ ಬಿಟ್ಟಿದೆ. 7 ಸರಿ ಬಿಟ್ಟು ಆಯ್ಕೆಯಲ್ಲಿ ಸ್ವಲ್ಪ ಗಲಿಬಿಲಿ ಆಗಿ ಈ ಎತ್ತಿ ಬರೋ ಬಹುಮಾನವನ್ನ ಬೇರೆ ಎತ್ತಿ ಹೋಯ್ತು. ಅಲ್ಲಿ ಅದೇನಾಯ್ತು, ವ್ಯತ್ಯಾಸ ಆಗಿ ಜಗಳ ಆಗಿ ಕಂಪ್ಲೇಂಟ್ ಆಯ್ತು. ಆಮೇಲೆ ಈ ಎತ್ತಿ ಚಾಯ್ಸ್ ಮಾಡಿದ್ರು. ಯಾಕಂದ್ರೆ ಅಭಿಮಾನಿಗಳು ಮಾಡಿದ್ದು ಎತ್ತಿನ ಓನರ್ ಅಲ್ಲ, ಪ್ರೇಕ್ಷಕರು ಅಭಿಮಾನಿಗಳು ಆ ಎತ್ತಿ ಕೊಡೋ ಬದಲಿ ಬೇರೆ ಎತ್ತಿ ಕೊಟ್ಟಿರಲ್ಲ ಅಂತಂದು ಅವರಲ್ಲೇ ಒಂದು ಗೊಂದಲ ಹಾಕಿ ಟೇಷನ್ ಮುಟ್ಟ ಹೊತ್ತು. ಆ ಟೇಷನ್ ಮುಟ್ಟ ಹೋದ್ನಾಗ ಆಮೇಲೆ ಆಯ್ಕೆ ಆಯ್ತು, ಈ ಎತ್ತಿಗೆ ಕೊಡ್ಬೇಕಂತ ಆಯ್ಕೆ, ಆ ಎತ್ತಿಗೆ ಕೊಡ್ಬೇಕಂತ ಈ ಉದಾರ ಮನಸ್ಸಿಂದ ಇವರು ಫಸ್ಟಿಗೆ ಕಮಿಟಿಯವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ನಮ್ಮ ಎತ್ತಿ ಬೇಡ, ಅದೇ ಎತ್ತಿ ಕೊಡ್ರಿ, ನಮ್ಮ ಎತ್ತಿಗೆ ಬೇಡ ಅಂತ ಅಂದು ಉದಾರ ಮನಸ್ಸಿಂದ ಬಹುಮಾನವನ್ನ ಬಿಟ್ಟು ಯಾವ ಊರಿಗೆ ಕೊಟ್ಟಿದೆ ಅದೇ ಎತ್ತಿ ಕೊಡ್ರಿ ಅಂತಂದು ಹೇಳಿ ಬಂದಾರ. ಈಗ ನೆಕ್ಸ್ಟ್ ಹೆಂಗೆ ಪ್ಲಾನಿಂಗ್ ಹೆಂಗಿದೆ? 2025 ಫಸ್ಟ್ ಕಡಪರ್ ಕಿಂಗು ಶಿಕಾರಿಪುರ ದೊಡ್ಡಕೇರಿ, ಆಮೇಲೆ ಬೇರೆ ಎಲ್ಲೆಲ್ಲಿ ನಡೆಯುತ್ತೆ. ವರ್ಷದಾಗ ಒಂದು 5 ಇಲ್ಲ 6 ಹಬ್ಬ ಮಾಡ್ತೀವಿ. ಯಾವ 5 ರಿಂದ 6 ಹಬ್ಬನೇ ಕೊಡಿ, ಬೇಡ ಅನ್ನಲ್ಲ. ಯಾವ ಅಖಾಡ್ಗಳಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಯಾವ ಅಖಾಡ್ಗಳಲ್ಲಿ ಅವ್ರು ಇಟ್ಟ ಮೇಲೆ ಡಿಸೈಡ್ ಮಾಡ್ತೀವಿ ಅನ್ನೋದು ಬೇಡ. ನಿಮ್ಮ ತಲೆಯಲ್ಲೂ ಇರುತ್ತವೆ ಕೆಲವೊಂದು ಅಖಾಡ್ಗಳು. ನಮ್ಮ ತಲೆಯಲ್ಲಿ ಇರ್ತವೆ ಅಂದ್ರೆ ನಮ್ಮ ಶಿಕಾರಿಪುರ ತಾಲೂಕಲ್ಲಿ ನಮ್ಮ ಸೊರಬ ತಾಲೂಕಲ್ಲಿ ಯಲಬಳ್ಳಿ ಹಾಕ್ತಿದ್ದೀವಿ. ಇಲ್ಲಿ ನಮ್ಮ ಶಿಕಾರಿಪುರ ತಾಲೂಕು ಕಪ್ಪನಳ್ಳಿ ಒಂದು ಹಾಕ್ತಿದ್ದೀವಿ, ದೊಡ್ಡಕೇರಿ. ಆಮೇಲೆ ಔಟ್ ಆಫ್ ಹಾನಗಲ್ ಡಿಸ್ಟಿಕ್ ಎಲ್ಲಿ ಬಿಟ್ಟರು ಹಾನಗಲ್ ಡಿಸ್ಟಿಕ್ ಅಲ್ಲಿ ನಾವು ಹಾಕ್ತಂತ ಗ್ಯಾರಂಟಿ ಇದೆ. ಈ ಸಲ ಟಕ್ಕರ್ ಕೊಡ್ಬೋದಾ ಅಂತ? ಗ್ಯಾರಂಟಿ 100ಕ್ಕೆ 100 ಭಾಗ ಕಡಪರ್ ಕಿಂಗ್ ಚಿಕ್ಕಜಂಬೂರ್ ಹೆಸರು ಉಳಿಸುತ್ತೆ, ಟಕ್ಕರ್ ಕೊಡುತ್ತೆ. ನೆಕ್ಸ್ಟ್ ಹಂಗೆ ಬರ್ತೀರಾ ಇದಕ್ಕೆ? ಇಲ್ಲ ಮತ್ತೇನಾದ್ರೂ ಹೇಳೋದಿದೆ? ಜೈ ಹೋರಿ ಹಬ್ಬ, ಮತ್ತೇನೇ ಇಲ್ಲ.